ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ತಲೆಮಾರಿನ ಕವಿಯೊಬ್ಬನ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅವರ ಕಾವ್ಯದ ಬಗ್ಗೆಯೂ ಕೂಡ. ಗೆಳೆಯರಾದ ಸುಮಿತ್ ಮೇತ್ರಿ ಇವರು ಬಿಜಾಪುರದ ಹಲಸಂಗಿಯವರು. ವಿಜ್ಞಾನದ ಶಿಕ್ಷಕರಾಗಿ ಇವರು ರಾಯಚೂರು ಸೀಮೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಕಳೆದ 5-6 ವರ್ಷದಲ್ಲಿ ಇವರು 3 ಕವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. 2019ರಲ್ಲಿ ಥಟ್ ಅಂತ ಬರೆದು ಕೊಡುವ ರಶೀದಿಯಲ್ಲ ಕವಿತೆ ಕವನ ಸಂಕಲನವನ್ನು ತರ್ತಾರೆ. ಹೌದು, ಕವಿತೆ ಅಂದರೆ ಕೇಳಿದ ತಕ್ಷಣಕ್ಕೆ ಬರೆದು ಕೊಡುವ ಒಂದು ರಶೀದಿ ಅಲ್ಲ. ಅದಕ್ಕೆ ಸಾಕಷ್ಟು ವ್ಯವಧಾನ ಬೇಕು, ತಾಳ್ಮೆ ಬೇಕು ಮತ್ತು ಕಾಯುವಿಕೆ ಇರಬೇಕು ಅನ್ನುವುದನ್ನು ಸೂಚಿಸುವಂಥ ಒಂದು ರೂಪಕ. ಆದರೆ ಆಶುಕವಿಗಳಿದ್ದಾರೆ, ಜನಪದರಲ್ಲಿ ಇದ್ದರು ಭಾಳ ಜನ. ಅವರು ಅಲ್ಲೇ ನಿಂತಲ್ಲೇ ಪದ್ಯಗಳನ್ನು ಕಟ್ತಾಯಿದ್ರು ಮತ್ತು ಹಾಡ್ತಾಯಿದ್ರು. ಆ ಪರಂಪರೆಯೂ ಕೂಡ ನಮ್ಮಲ್ಲಿ ಇದೆ. ಅದು ಲಂಕೇಶ್ ಬಗ್ಗೆ ನಾನು ಕೇಳಿದ್ದೀನಿ ಅನೇಕರು ಮಾತಾಡಿದ್ದನ್ನು. ಅವರು ಕವಿತೆಯನ್ನು, ನಿಲುವು ಕವಿತೆಗಳನ್ನು ಏನು ಪತ್ರಿಕೆ ಪ್ರಿಂಟ್ ಹೋಗಬೇಕು ಅನ್ನುವ ಕೊನೆಯ ಗಳಿಗೆಯಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಅಂದಾಗಲೂ ಕೂಡ ಅವರು ಬರೆದು ಕೊಟ್ಟಿರ್ತಕ್ಕಂಥ ಸಂದರ್ಭಗಳು ಕೂಡ ಇದ್ದಾವೆ. ಇರಲಿ, ಅದು ಕವಿಗಳ ಒಂದು ಅವರ ಪ್ರತಿಭೆ ಮತ್ತು ಅವರ ಶಕ್ತಿ ಸಾಮರ್ಥ್ಯವನ್ನು ಅವಲಂಬಿಸಿರ್ತದೆ. 2ನೇ ಕವನ ಸಂಕಲನ ಈ ಕಣ್ಣುಗಳಿಗೆ ಸದಾ ನೀರಡಿಕೆ 2023ರಲ್ಲಿ ಪ್ರಕಟ ಆಗಿದೆ. ಇನ್ನು ಕಳೆದ ವರ್ಷ 2025ರಲ್ಲಿ ಈ ಶಹರಕ್ಕೆ ಇರುವುದೊಂದೇ ಕಿಟಕಿ ಕವನ ಸಂಕಲನ ಬಂದಿತ್ತು. ಒಂದು ಕಳೆದ 5-6 ವರ್ಷದಲ್ಲಿ ಇವರು 3 ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ. ಇವರ ಪುಸ್ತಕಗಳ ಬಗ್ಗೆ ಮೊದಲಿಗೆ ಹೇಳಬೇಕು. ಇವು ಭಾಳ ರಿಚ್ ಆಗಿರ್ತವೆ ಮತ್ತು ಅವುಗಳ ವಿನ್ಯಾಸ, ಅವುಗಳ ಒಳಪುಟಗಳಲ್ಲಿ ಮಾಡಿರ್ತಕ್ಕಂಥ ಚಿತ್ರಗಳು, ಅಂಚುಗಳಲ್ಲಿ ಮಾಡಿರ್ತಕ್ಕಂಥ ಚಿತ್ರಗಳು ನೋಡುಗರ ಒಂದು ತಕ್ಷಣಕ್ಕೆ ಗಮನ ಸೆಳೀತವೆ. ಮತ್ತು ಈ ಶಹರಕ್ಕೆ ಇರೋದೊಂದೇ ಕಿಟಕಿ ಕವನ ಸಂಕಲನಕ್ಕೆ ಲಕ್ಷ್ಮಣ್ ಬಾದಾಮಿ ಅವರು ಪುಟ ವಿನ್ಯಾಸ ಮಾಡಿ ಒಳಗಡೆ ಚಿತ್ರಗಳನ್ನು ಕೂಡ ಬರೆದಿದ್ದಾರೆ. ಇದರ ಮೇಲೆ ಒಂದು ಚಿಟ್ಟೆಯ ಚಿತ್ರ ಕೂಡ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಇದು ಮೊದಲ ಸಂಗತಿ. ಇನ್ನು 2ನೇ ಸಂಗತಿ, ಇವರ ಒಂದು ಕಾವ್ಯದ ಒಂದು ಏನು ಹುಡುಕಾಟ ಮಾಡ್ತಾ ಇದ್ದಾರೆ, ಇವರ ಜರ್ನಿ ಹೇಗಿದೆ ಅನ್ನೋದ್ರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಸುಮಿತ್ ಮೇತ್ರಿ ಅವರಿಗೆ ಕಾವ್ಯವನ್ನು ಬರೀಲಿಕ್ಕೆ ಮತ್ತು ಅದನ್ನು ಅಭಿವ್ಯಕ್ತಿ ಮಾಡಲಿಕ್ಕೆ ಬೇಕಾಗಿರುವ ಒಂದು ನುಡಿಗಟ್ಟನ್ನು, ಒಂದು ಭಾಷೆಯನ್ನು ಇವರು ಕಂಡ್ಕೋತಾ ಇದ್ದಾರೆ. ಪ್ರತಿಯೊಬ್ಬ ಕವಿಯೂ ಕೂಡ ತನ್ನ ಕಾಲಘಟ್ಟದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಭಾಷೆಯನ್ನು, ಒಂದು ಪೊಯೆಟಿಕ್ ಲ್ಯಾಂಗ್ವೇಜನ್ನು ಅಥವಾ ಪೊಯೆಟಿಕ್ ಡಿಕ್ಷನನ್ನು ಸೃಷ್ಟಿ ಮಾಡ್ಕೋತಾರೆ ಅಥವಾ ಅದನ್ನು ಕಟ್ಕೊಳ್ತಾರೆ. ಅದನ್ನು ಸೃಷ್ಟಿ ಮಾಡ್ಕೊಳ್ಳದೆ ಹೋದರೆ ಅಥವಾ ಕಟ್ಕೊಳ್ಳದೆ ಹೋದರೆ ದೊಡ್ಡ ಕವಿಗಳಾಗಿ ಬೆಳೆಯೋಕ್ಕಾಗಲ್ಲ, ಅಥವಾ ಒಂದು ಪರಂಪರೆಯಲ್ಲಿ ಅಂಥ ಕವಿಯಾಗಿ ನಿಲ್ಲಕ್ಕೆ ಸಾಧ್ಯ ಆಗಲ್ಲ, ಅಥವಾ ಕಾವ್ಯವೂ ಕೂಡ ಅಷ್ಟೆ. ಆದ್ದರಿಂದ ಸುಮಿತ್ ಮೇತ್ರಿಯವರು ಹೊಸ ತಲೆಮಾರಿನ ಒಂದು ಕವಿಗಳಲ್ಲಿ ಒಂದು ಹೊಸ ರೀತಿಯ ಒಂದು ಪೊಯೆಟಿಕ್ ಡಿಕ್ಷನನ್ನು ಇವರು ಸೃಷ್ಟಿ ಮಾಡ್ಕೋತಾ ಇದ್ದಾರೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೆ. ಇವ್ರ ಹುಡುಕಾಟ ಒಂದು ಏಕಾಂತದ ಬಗ್ಗೆ ಹೆಚ್ಚು ಒಲವಿದೆ ಇವರಿಗೆ, ಧ್ಯಾನದ ಬಗ್ಗೆ ಹೆಚ್ಚಿನ ಆಸಕ್ತಿ ಇದೆ, ಆಮೇಲೆ ಪ್ರೀತಿಯ ಬಗ್ಗೆ, ಸಾಮಾಜಿಕ ಮೌಲ್ಯಗಳ ಬಗ್ಗೆ ಒಂದು ಹುಡುಕಾಟ ಇರುವುದನ್ನು ನಾವು ಸಹಜವಾಗಿ ನೋಡ್ಬೋದು. ಧ್ಯಾನ ಮತ್ತು ಏಕಾಂತ ಅಂತ ಬಂದಾಗ ಇದು ತಕ್ಷಣಕ್ಕೆ ಕನೆಕ್ಟ್ ಆಗೋದು ಎಲ್ಲಿಗೆ ಅಂದರೆ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಹುಡುಕಾಟ, ಅಲೌಕಿಕವಾಗಿರ್ತಕ್ಕಂಥ ಒಂದು ಹುಡುಕಾಟದ ಬಗ್ಗೆ. ಇದು ಇವರಲ್ಲಿ ಅದರ ಇದೆ, ಇವರ ಪೊಯಿಟ್ರಿಯಲ್ಲಿದೆ ಅಥವಾ ಇವರ ವ್ಯಕ್ತಿತ್ವದಲ್ಲಿನೂ ಆ ಸಂಗತಿ ಇರಬಹುದು. ಮಧುರಚನ್ನರ ಊರಿನಿಂದ ಬಂದಿದ್ದರಿಂದಲೋ ಅಥವಾ ಮಧುರಚನ್ನರನ್ನು ಹೆಚ್ಚು ಇವರು ಆವಹಿಸಿಕೊಂಡಿದ್ದರಿಂದಲೋ
ಅಥವಾ ಇವರು ಮಧುರಚನ್ನರ ಕಾವ್ಯವನ್ನು ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡಿದ್ರು. ಬೇರೆ ಬೇರೆ ಕಾರಣಗಳು ಇರ್ಬೋದು. ಯಾಕಂದರೆ ಇವರು ಮಧುರಚಂದ್ರ ಸಾಲುಗಳನ್ನು ಮತ್ತೆ ಮತ್ತೆ ಇವರ ಕವನ ಸಂಕಲನ ಕೋಟ್ ಮಾಡ್ತಾರೆ. ಇವರ 2ನೇ ಕವನ ಸಂಕಲನದಲ್ಲಿ ಇವರು ಒಂದು ಬಹಳ ಪ್ರಸಿದ್ಧ ಸಾಲುಗಳನ್ನು ಅಲ್ಲಿ ಕೋಟ್ ಆಗಿ ಬಳಸಿದ್ದಾರೆ. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾಣೋ ಅನ್ನುವ ಮಾತು. ಇನ್ನೂ ಕೆಲವು ಅನೇಕ ಬೇರೆ ಬೇರೆ ಅವರ ಕವಿತೆ ಸಾಲುಗಳನ್ನು ಇವರು ತಗೊಂಡು ಬರ್ತಾರೆ. ಅಂದರೆ ಹೊಸ ತಲೆಮಾರಿನ ಕವಿ ಈ ಥರ ಒಬ್ಬ ಕವಿಯನ್ನು ಕೋಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಪರಂಪರೆಯ ಜೊತೆಗೆ ತನ್ನನ್ನು ಗುರುತಿಸಿಕೊಳ್ಳಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥ. ಹಾಗಾಗಿ ಇವರ ಪೊಯೆಟ್ರಿಯಲ್ಲಿ ಏಕಾಂತದ ಬಗ್ಗೆ, ಧ್ಯಾನದ ಬಗ್ಗೆ ಮತ್ತೆ ಮತ್ತೆ ಸಾಲುಗಳು ಬರ್ತವೆ. ಅದೇ ರೀತಿಯಾಗಿ ಒಂದು ಆರಂಭದ ಕವನ ಸಂಕಲನದಲ್ಲಿ ಒಂದು ಕನ್ನಡಿಯ ಒಂದು ಚಿತ್ರಣ ಇವರ ಪೊಯೆಟ್ರಿಯಲ್ಲಿ ಹೆಚ್ಚು ಕಾಣಿಸ್ಕೊಳ್ತದೆ. ಈ ಇತ್ತೀಚಿನ ಈ ಶಹರಕ್ಕಿರುವುದೊಂದೇ ಕಿಟಕಿಯೂ ಕೂಡ, ಅದರಲ್ಲಿಯೂ ಕೂಡ ಕನ್ನಡಿಯಲ್ಲಿ ಕಾಣುವ ಒಂದು ಬಿಂಬ ಏನಿದೆ, ತನ್ನನ್ನೇ ತಾನು ನೋಡಿಕೊಳ್ಳುವುದು ಮತ್ತು ಆತ್ಮವಿಮರ್ಶೆ ಮಾಡಿಕೊಳ್ಳುವುದು, ಅದರ ಜೊತೆಯಲ್ಲಿ ತನ್ನನ್ನು ಮಾತ್ರ ಅಲ್ಲ, ಈ ಸಮಾಜ ಅಥವಾ ಈ ಲೋಕ ಅದನ್ನೂ ಕೂಡ ಇವರು ಗ್ರಹಿಸುವ ವಿಧಾನ ಸ್ವಲ್ಪ ಬೇರೆ ಥರದಲ್ಲಿ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದರೆ ಆರಂಭದಲ್ಲಿ ಕನ್ನಡಿಯಲ್ಲಿ ನೋಡಿದ ಒಂದು ಚಿತ್ರಕ್ಕೂ ಈಗ ಅವರು 3ನೇ ಸಂಕಲನದಲ್ಲಿ ಕನ್ನಡಿಯಲ್ಲಿ ಕಂಡ ಚಿತ್ರಗಳ ಬಗ್ಗೆ ಬಹಳ ವ್ಯತ್ಯಾಸ ಇದೆ. ಯಾಕಂದರೆ ಈ ಲೋಕ ಈಗ ಅದು ಒಡೆದು ಛಿದ್ರವಾಗಿರುವ ಕನ್ನಡಿಯಲ್ಲಿ ಚೂರು ಚೂರು ಆಗಿ ಅದು ಕಾಣ್ತಾ ಇದೆ ಅಂತ ಒಂದು ಕವಿತೆಯಲ್ಲಿ ಇವರು ಬರೀತಾರೆ. ಅಂದರೆ ಈ ಲೋಕ ಹೇಗಾಗಿದೆ ಅಂದರೆ ಈಗ ಅದು ಕನ್ನಡಿಯ ಒಂದು ಚೂರುಗಳಲ್ಲಿ ಅದು ಪ್ರತಿಬಿಂಬಿತವಾಗ್ತಾ ಇದೆ, ಲೋಕವೇ ಹಾಗಾಗಿದೆ ಅನ್ನುವ ಮಾತನ್ನು ಈ ಅವರ ಕವಿತೆಯಲ್ಲಿ ಬರ್ತದೆ. ಆಮೇಲೆ ಇವರು ಸುಮಿತ್ ಮೇತ್ರಿ ಅವರು ಬೋಧಿಲಿಯರ ಬಗ್ಗೆ ಪದ್ಯ ಬರೆದಿದ್ದಾರೆ. ಆಮೇಲೆ ಬಿಳಿ ಹೂವಿನ ಧ್ಯಾನದ ಬಗ್ಗೆ, ಆಮೇಲೆ ರಾಮು ಅವ್ರ ಬಗ್ಗೆ, ಅವರು ತಮ್ಮ ಗೆಳೆಯರ ಬಗ್ಗೆ, ಅಜ್ಜನ ಬಗ್ಗೆ, ಈ ಥರ ಎಲ್ಲೆಲ್ಲಿ ಅವರು ಈ ವ್ಯಕ್ತಿಗಳ ಬಗ್ಗೆ ಕವಿತೆಗಳನ್ನು ಬರೆದಿದ್ರು ಅಲ್ಲಿ ಒಂದು ಬಹಳ ಆಪ್ತವಾದ ಒಂದು ನೋಡುವಿಕೆ ಮತ್ತು ಕಾಣುವಿಕೆ ಅವರಿಗೆ ಸಾಧ್ಯವಾಗಿದೆ. ಇನ್ನು ವಿಶೇಷವಾಗಿ ಇದೇ ಕವನ ಸಂಕಲನದ ಬಗ್ಗೆ, ಈ ಶಹರಕ್ಕಿರುವುದೊಂದೇ ಕಿಟಕಿ ಬಗ್ಗೆ ಹೇಳೋದಾದರೆ, ಇವು ಬಹುತೇಕ ಕವಿತೆಗಳು ನಗರ ಕೇಂದ್ರಿತ ಕವಿತೆಗಳು. ನಗರದ ಜೀವನ ಹೇಗೆ ಒಂದು ಅನಾಮಧೇಯತೆಗೆ ಒಳಗಾಗಿದೆ ಅಥವಾ ಏಕತಾನತೆ ಒಳಗಾಗಿದೆ, ಒಂದು ಆ ಜಗತ್ತನ್ನು ಹೆಚ್ಚು ಈ ಕವಿತೆಗಳಲ್ಲಿ ಇವರು ಫೋಕಸ್ ಮಾಡಿದ್ದಾರೆ. ಇದರಲ್ಲಿ ನನಗೆ ಇಷ್ಟವಾಗಿರುವ ಒಂದು ಕವಿತೆ, ಅನೇಕ ಕವಿತೆಗಳು ಚೆನ್ನಾಗಿವೆ ಬರೆದಿರುವಂಥವು. ಕನ್ನಡಿ ಬಗ್ಗೆ, ಎಲ್ಲಿ ನೋಡಿದರಲ್ಲಿ ಚೆಲ್ಲಾಪಿಲ್ಲಿಯಾದ ಮುಖಗಳೇ ಕಣ್ಣ ಮುಂದೆ, ಒಡೆದು ಛಿದ್ರವಾಗಿರುವ, ಚೆಲ್ಲಾಪಿಲ್ಲಿಯಾಗಿ ಹೋಗಿರುವ ಕನ್ನಡಿಯನ್ನು ಇವರ ಕವಿತೆಯಲ್ಲಿ, ಆರಂಭದ ಕವಿತೆಯಲ್ಲಿ ಆಗಿರಲಿಲ್ಲ, ಬಟ್ ಈಗ ಅವರಿಗೆ ಹೆಚ್ಚು ಛಿದ್ರವಾಗಿರುವ ಜಗತ್ತನ್ನು ಅವರು ನೋಡ್ತಾ ಇದ್ದಾರೆ. ಇದರಲ್ಲಿ ನನಗೆ ಬಹಳ ಇಷ್ಟವಾದ ಒಂದು ಕವಿತೆ, ಅವರ ಸ್ನೇಹಿತರ ಬಗ್ಗೆ ಅವರು ಬರೆದಿದ್ದಾರೆ. 67ನೇ ಪುಟ. ದಿ ಗ್ರೇಟ್ ಲೈಟ್, ಕಬೀರ್ ನೂರ್ ಅಂತ ಅವರ ಸ್ನೇಹಿತರ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದಾರೆ. ಈ ಕವಿತೆ ಓದಲಿಕ್ಕೆ ನಾನು ಬಯಸ್ತೇನೆ. ನಿಜವಾಗಿಯೂ ಅವನಿಗೆ ಓಡಾಡಿ ಕೋಳಿ ಹಿಡಿಯುವ ಖಯಾಲಿ, ಊರಿನ ಮುದುಕರು ಹೇಳ್ತಾನೇ ಇದ್ರೂ ಅವನ ಗೆಳೆತನ ಮಾಡಬೇಡ ಎಂದು, ಆದರೆ ಅವ ನನ್ನ ಪ್ರಿಯ ಗೆಳೆಯ. ಹೆಸರಲ್ಲೇ ಗೊತ್ತಾಗುತ್ತೆ ಕಬೀರ್ ನೂರ್ ಅವನು ಯಾವ ಸಮುದಾಯಕ್ಕೆ ಸೇರಿದಾನ ಅನ್ನೋದು, ಜನ ಏನು ಮಾತಾಡ್ತಾ ಇದ್ರು ಅನ್ನೋದು ಕೂಡ. ನಾನು ಅವನು ಕೂಡಿ ನಮ್ಮ ತೋಟದಲ್ಲಿ ಮಾವಿನ ಹಣ್ಣು ತಿನ್ನೋದು ನೀವು ನೋಡಬೇಕು. ನಾನು ಹಿಂಜಿ ಹಲ್ಲು ಕಚ್ಚಿ ಚಿಗಳಿಸ್ತಾ ನೆಕ್ತಾ ಇರೋದನ್ನು ನೋಡ್ತಾ ತೊದಲ್ತಾನ, ಮೀನು ತಿಂದಂಗೆ ತಿಂತೀಯಲ್ಲೋ ದೋಸ್ತ ಅಂತ. ಹಣ್ಣು ತಿನ್ನೋದನ್ನು
ಮಾವಿನ ಹಣ್ಣು ತಿನ್ನೋದನ್ನು ಮೀನು ತಿನ್ನಂಗೆ ತಿಂತಾ ಇದೆಯಾ ಅಂತ ಅವನು ಕಬೀರ್ ನೂರ್ ಹೇಳ್ತಾನೆ. ಒಂದಿನ ಹಿಂಗಾಯಿತು. ನಾವಿಬ್ಬರೂ ಫುಟ್ಬಾಲ್ ಆಡುವಾಗ ಹುಡುಗಿಯೊಬ್ಬಳು ಗೇಟಿನ ಸರಳು ಎಳೆದು ಒಳಗೆ ಬರಲು ಪ್ರಯತ್ನಿಸುತ್ತಿದ್ದರು. ಇದ್ರ ಬಗ್ಗೆ ಸ್ವಲ್ಪ ಕೊನೆಯಲ್ಲಿ ಹೇಳ್ತೀನಿ. ಇವರ ಒಂದು ಪೊಯೆಟ್ರಿಯಲ್ಲಿ ತರುವಾಗ ಒಂದು ಸಹಜವಾಗಿ ಕವಿತೆಯನ್ನು ಮಾಡಬಹುದಾದದ್ದನ್ನು ಸ್ವಲ್ಪ ಹೇಗೆ ಒಂದು ಒಂದು ಕೃತಕತೆ ಒಳಗಡೆ ಸೇರ್ಕೋತದೆ ಅನ್ನೋದನ್ನು ಆಮೇಲೆ ನಿಮಗೆ ಹೇಳ್ತೀನಿ. ಇಲ್ಲಿಯೂ ಕೂಡ ಅಷ್ಟೇ ನೋಡಿ. ಹುಡುಗಿಯೊಬ್ಬಳು ಗೇಟಿನ ಸರಳು ಎಳೆದು, ಆ ಸರಳು ಅನ್ನುವಂಥ ಪದ ಅಷ್ಟು ಸರಿ ಹೋಗಲ್ಲ, ಆದರೂ ಸರಳು ಎಳೆದು ಒಳಗೆ ಬರಲು ಪ್ರಯತ್ನಿಸುತ್ತಿದ್ದಳು. ಅವಳು ನಿನಗೇನಾಗಬೇಕಪ್ಪ ಅಂತ ಕೇಳಬೇಡಿ. ನನ್ನ ಗೆಳೆಯನ ನೋಡಿ ಅಲ್ಲೇ ನಿಂತಳು. ಅವನ ಹೆಸರು ಕಬೀರ್ ನೂರ್. ಅವನ ಹೆಸರು ದೇವಲೋಕದಿಂದ ಕಡ ತಂದಿದ್ದು ನೋಡು, ಬಾ ಸಾಕು ದಿಮಾಕು. ಆ ಮಧ್ಯರಾತ್ರಿ ಮೂವರು ವಠಾರದ ತುಂಬ ಕೈ ಹಿಡಿದುಕೊಂಡು ಓಡಿದೆವು. ಎದುರುಗೊಳ್ಳುವ ಗಾಳಿಗೆ ಎದುರಾಗಿ. ಆಗ್ತಾನೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಯಾವ ಪತಾಕೆ ಹಾರಿಸಿದರೂ ನೆಲಕ್ಕೆ ಹಬ್ಬದ ದ್ರಾಕ್ಷಿ ಬಳ್ಳಿಯ ಬೇರು ನೆಲದೊಳಗೆ. ಅಲ್ಲೊಂದು ಇಲ್ಲೊಂದು ತೊದಲುತ್ತಲೇ ಬೀದಿ ದೀಪಗಳು ಕಣ್ಣು ಮಿಟುಕಿಸುತ್ತಲಿದ್ದವು. ನನ್ನ ಪ್ರೀತಿಗೆ ಪಾತ್ರವಾಗಿದ್ದ, ಒಂದಷ್ಟು ಸದರಕ್ಕೂ ಈಡಾಗಿದ್ದ ನೂರ್, ಅವ ಮಾತ್ರ ಗೆಳೆತನವೇ ಸುಳ್ಳೇನೋ ಎನ್ನಿಸುವಂತೆ ಇದ್ದು ಬಿಡುತ್ತಾನೆ ಸಂತೆಯಲ್ಲಿ. ಮತ್ತು ಸಡನ್ನಾಗಿ ಹೊರಡಲು ಅಣಿಯಾಗುತ್ತಾನೆ ಅವಸರವಾಗಿ. ಲೋಕಕ್ಕೆ ತಿಳಿಯಲೇಬೇಕಾದ ಆ ಒಂದು ಗುಟ್ಟು, ಅವನು ಎಂದೂ ನನ್ನ ಗೆಳೆಯನಾಗಿರಲಿಲ್ಲವೆಂದೋ ? ಅವನನ್ನು ಇಷ್ಟಪಡುವವರೇ ಹೆಚ್ಚು. ಕಾಗದದ ಪ್ಲೇಟುಗಳ ಮೇಲೆ ಎಣ್ಣೆ ಒಸರುವ ಚಿಕನ್ ಲಾಲಿಪಾಪ್ ತಿನ್ನಲು ಮತ್ತು ಅವನ ಶಾಯಿರಿ ಕೇಳಲು. ಈಗ ಹೇಳಿ ನೋಡೋಣ, ಅವರು ಆಗಾಗ ನನ್ನ ಗೆಳೆಯನನ್ನು ಭೇಟಿಯಾಗಲು ಯಾಕೆ ಬಯಸುವರೆಂದು, ಮತ್ತು ದೇವಸ್ಥಾನದ ಆವರಣದಲ್ಲಿ ಅವರು ಭೇಟಿಯಾದಾಗ ಸುಮ್ಮನೆ ನಾವು ತಲೆಯಾಡಿಸಿ ನಕ್ಕು ಬಿಡುವೆವು ಎಂದು. ಅಂದರೆ ಒಂದು ಕವಿತೆ ಏನು ಹೇಳ್ತಾ ಇದೆ ಅನ್ನುವುದಕ್ಕಿಂತಲೂ ಹೇಳದೇ ಇರುವ ಸಂಗತಿಗಳು ಭಾಳ ಮುಖ್ಯವಾದದ್ದು. ಅಂದರೆ ಓದುಗರಾಗಿರ್ತಕ್ಕಂಥ ನಾವು ಅದನ್ನು ಕಂಡ್ಕೋಬೇಕಾಗುತ್ತೆ ಒಂದು ಕವಿತೆಯ ಒಳಗಡೆ. ಕವಿತೆನೇ ಎಲ್ಲವನ್ನು ಮಾತಾಡಲ್ಲ, ಕವಿತೆ ಎಲ್ಲವನ್ನು ಹೇಳಲ್ಲ, ಮತ್ತು ಕವಿ ಅದನ್ನು ಎಲ್ಲವನ್ನು ತೆರೆದು ಹೇಳಬೇಕಾಗಿಲ್ಲ, ಅದನ್ನು ಬಿಚ್ಚಿ ತೋರಿಸ್ಬೇಕಾಗಿಲ್ಲ. ಕವಿತೆ ಹೆಚ್ಚು ಅದು ಮೌನ, ಯಾವುದ್ರ ಬಗ್ಗೆ ಸೈಲೆನ್ಸ್ ಇದೆಯಲ್ಲ ಕವಿತೆಯಲ್ಲಿ, ಒಂದು ಮೌನ ಅಂತ ಇರ್ತದೆ ಒಂದು. ಆ ಗ್ಯಾಪನ್ನು ಅದನ್ನು ನಾವು ತುಂಬ್ಕೋಬೇಕಾಗ್ತದೆ, ಓದುಗರಾಗಿರ್ತಕ್ಕಂಥ ನಾವು, ಸೌಹೃದರಾಗಿರ್ತಕ್ಕಂಥ ನಾವು ತುಂಬ್ಕೋಬೇಕು. ಆ ಥರ ಇವರ ಕವಿತೆಗಳಲ್ಲಿ ಅಲ್ಲಲ್ಲಿ ಆ ಸಂಗತಿ ಕಾಣಿಸ್ಕೊಳ್ತದೆ ಇವರ ಕವಿತೆಗಳಲ್ಲಿ. ಆದರೆ ಒಂದು ಸಂಗತಿಯನ್ನು ನಾನು ಹೇಳಕ್ಕೆ ಬಯಸ್ತೀನಿ ಇವರ ಪೊಯೆಟ್ರಿ ಬಗ್ಗೆ. ಇವ್ರ ಪೊಯೆಟ್ರಿ ಆರಂಭದ ಮೊದಲ ಕವನ ಸಂಕಲನ ಎಷ್ಟು ಸಹಜವಾಗಿದೆ ಅಂದರೆ, ಒಂದು ನೀರು ತನ್ನಷ್ಟಕ್ಕೆ ತಾನೇ ಹರ್ಕೊಂಡು ಹೋದ ಹಾಗೆ ಇದೆ, ತನ್ನಷ್ಟಕ್ಕೆ ತಾನೇ ಗಾಳಿ ನಮಗೆ ಬೀಸಿ ಬಂದು ತಂಗಾಳಿ ಸೋಂಕಿದ ಹಾಗಿದೆ, ಎಲೆ ಒಂದು ತನ್ನಷ್ಟಕ್ಕೆ ತಾನೇ ಅದರಿದ ಹಾಗೆ ಇರುವ ಸಹಜತೆ. ಮತ್ತು ಎರಡನೇ ಸಂಕಲನದಲ್ಲಿಯೂ ಅಂಥ ಒಂದು ಸಹಜತೆ ಇತ್ತು ಸ್ವಲ್ಪ ಗಂಭೀರ ಕಡೆಗೆ ಹೋಗಿದೆ, ಸಂಕೀರ್ಣ ಕಡೆಗೆ. ಮೂರನೇ ಕವನ ಸಂಕಲನಕ್ಕೆ ಬಂದಾಗ ಇವರು ಒಂದು ಸ್ವಲ್ಪ ಅದನ್ನು ಬಿಟ್ಕೊಟ್ಟು, ಆ ಸಹಜತೆಯನ್ನು, ಸ್ವಾಭಾವಿಕತೆಯನ್ನು ಬಿಟ್ಕೊಟ್ಟು ಹೆಚ್ಚು ಗಂಭೀರ ಆಗಬೇಕನ್ನುವ ಕಾರಣಕ್ಕೋ, ಸಂಕೀರ್ಣವಾಗಿ ಹೇಳಬೇಕನ್ನುವ ಕಾರಣಕ್ಕೋ ಕೆಲವು ಕವಿತೆಗಳು ಅಷ್ಟು ಒಳಗಡೆ ಇಳಿಯಲ್ಲ. ಓದುಗರ ಎದೆಗೆ ತಾಕಬೇಕು ಮತ್ತು ಎದೆಗೆ ಇಳಿಬೇಕು ಕವಿತೆ. ಅನೇಕ ಸಾಲುಗಳನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಒದ್ದಾಡಬೇಕಾಗುತ್ತೆ. ಯಾಕೆ ಈ ಸಾಲುಗಳು ಬರ್ತಾ ಇದೆ, ಮತ್ತು ಅನೇಕ ಸಾಲುಗಳನ್ನು ಒಂದೇ ಶಬ್ದವನ್ನು ಇವರು ಒಡೆದು ಇಡ್ತಾರೆ ಒಂದು ಕೆಳಗೆ. ಎ.ಕೆ. ರಾಮಾನುಜನ್ ಮಾಡ್ತಾಯಿದ್ರು ಆ ಕೆಲಸವನ್ನು. ಆ ಥರದ ಅನೇಕ ಕಡೆಗೆ ಇವರು ಅದನ್ನು ಮಾಡಿದ್ದಾರೆ. ಕೆಲವು ಕಡೆ ಅಗತ್ಯ ಇರಲಿಲ್ಲ, ಆದರೂ ಅದು ಯಾಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಸುಮಿತ್ ಮೇತ್ರಿ ಅವರು ಮತ್ತು ಕೆಲವು ಕಡೆಗೆ ಸ್ವಲ್ಪ ಜಾರ್ಗನ್ಗಳನ್ನು, ಕ್ಲೀಶೆ ಆಗಿರ್ತಕ್ಕಂಥ ಪದಗಳನ್ನು, ಮತ್ತು ಸಂಸ್ಕೃತ ಪದಗಳು ಅಷ್ಟು ಅಗತ್ಯ ಇರಲ್ಲ, ತರ್ತಾರೆ ಒಳಗಡೆ ಇವರು. ಮತ್ತು ಕೆಲವು ಕಡೆ ಎಲ್ಲ ತಮ್ಮ ಒಂದು ಗ್ರಾಮೀಣ ಬಿಜಾಪುರ ಕಡೆಯ ಒಂದು ಗ್ರಾಮೀಣ ಆಡುನುಡಿಗಳನ್ನು ಬಹಳ ಚೆನ್ನಾಗಿ ಇವರು ಬಳಸ್ತಾರೆ. ಆದರೆ ಆ ಆಡುನುಡಿ ಮತ್ತು ಒಂದು ಆಧುನಿಕ ಕನ್ನಡ, ಸಂಸ್ಕೃತ ಒಂದರೊಳಗಡೆ ಒಂದು ಬೆರೆತುಕೊಂಡು ನಮಗೆ ಅದು ಸಹಜ ಅಂತ ಅನ್ನಿಸೋ ಹಾಗಿರಬೇಕು. ಅದು ಒಂದು ಸ್ವಲ್ಪ ಇವರ ಪೊಯೆಟ್ರಿಯಲ್ಲಿ ಕೊರತೆ ಅಂತ ನನಗೆ ಅನ್ನಿಸ್ತಾ ಇದೆ.
ಇದರ ಆಚೆಯೂ ಕೂಡ ಇವರು ಕಾವ್ಯವನ್ನು ತಮ್ಮ ಮುಖ್ಯ ಅಭಿವ್ಯಕ್ತಿ ಮಾಧ್ಯಮವನ್ನಾಗಿ ತೆಗೆದುಕೊಂಡಿರೋ ಹೊಸ ತಲೆಮಾರಿನ ಕವಿ ಅಂಥೇಳಿ ನಾನು ಭಾವಿಸ್ಕೊಂಡು ಈ ಕೆಲವು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಥ್ಯಾಂಕ್ ಯು.